ಮೈಸೂರಿನ ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನು ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇನೆ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ಧೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹೇಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸ್ಬೇಕು. ಈ ರೀತಿ ಬಂಡತನವನ್ನು ಬದಿಗಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಈ ನಾಡಿನ ಸಂಸ್ಕೃತಿ ಪರಂಪರೆ ಎಲ್ಲವನ್ನು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿ ಅವ್ರ ಮೇಲೂ ಕೂಡ ಇದೆ. ಅದನ್ನು ಮಾಡಲೇಬೇಕಾಗ್ತದೆ. ಅದನ್ನು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡ್ತೇವೆ.